ಎಲ್ಲರಿಗೂ ನಮಸ್ಕಾರ. ಒಂದು ಬಹಳ ಮುಖ್ಯವಾದ ಅಪ್ಡೇಟ್ ಇದೆ, ವಿಶೇಷವಾಗಿ ಕರ್ನಾಟಕದ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿರೋರಿಗೆ. ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೂಲಕ ಒಂದು ದೊಡ್ಡ ನೇಮಕಾತಿಗೆ ಮುಂದಾಗಿದೆ. ಸೊ ಹೆಲ್ತ್ ಕೇರ್ನಲ್ಲಿ ಕೆರಿಯರ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಮಾಹಿತಿ ಮಿಸ್ ಮಾಡ್ಕೋಬಾರ್ದು. ಹಾಗಾದ್ರೆ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಒಂದು ಒಳ್ಳೆ ಸ್ಟೇಬಲ್ ಆದ ಸರ್ಕಾರಿ ಕೆಲ್ಸಕ್ಕೆ ನೀವು ರೆಡಿ ಇದ್ದೀರಾ? ಈ ಪ್ರಶ್ನೆಗೆ ನಿಮ್ಮ ಉತ್ತರ ಹೌದು ಅಂತಿದ್ರೆ ಮುಂದಿನ ಕೆಲವೇ ನಿಮಿಷಗಳು ನಿಮ್ಮ ಕೆರಿಯರ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಸರಿ, ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ಇದೊಂದು ಸಣ್ಣ ಪುಟ್ಟ ನೇಮಕಾತಿಯಲ್ಲ, ಇದೊಂದು ಬೃಹತ್ ಆರೋಗ್ಯ ನೇಮಕಾತಿ. ಯಾಕಂದ್ರೆ ಕರ್ನಾಟಕ ಸರ್ಕಾರ ರಾಜ್ಯದ ಹೆಲ್ತ್ ಸಿಸ್ಟಮ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಸಾವಿರಾರು ಹುದ್ದೆಗಳನ್ನ ತುಂಬೋಕೆ ಡಿಸೈಡ್ ಮಾಡಿದೆ. ಇದು ಕನ್ಫರ್ಮ್ ನ್ಯೂಸ್. ಹಾಗಾಗಿ ಅರ್ಹ ಅಭ್ಯರ್ಥಿಗಳಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅನ್ಬೋದು. ಹಾಗಾದ್ರೆ ಈ ನೇಮಕಾತಿ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನಂಬರ್ಸ್ಗಳಲ್ಲೇ ನೋಡೋಣ. ಆಗ ಈ ಅವಕಾಶದ ಸೈಜ್ ಎಷ್ಟು ದೊಡ್ಡದಿದೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಹೌದು, ನೀವು ನೋಡ್ತಿರೋ ಹಾಗೆ ಒಟ್ಟು 1200ಕ್ಕೂ ಹೆಚ್ಚು ಹುದ್ದೆಗಳು. ಅಂದ್ಹಾಗೆ ಇದು ಬರೀ ನರ್ಸ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಪ್ಯಾರಾಮೆಡಿಕಲ್, ಟೆಕ್ನಿಷಿಯನ್ಸ್, ಹೀಗೆ ಬೇರೆ ಬೇರೆ ಟೆಕ್ನಿಕಲ್ ಪ್ರೊಫೆಷನಲ್ಸ್ಗಳಿಗೂ ಇಲ್ಲಿ ಒಳ್ಳೆ ಅವಕಾಶ ಇದೆ. ರಾಜ್ಯದಲ್ಲಿ ಇತ್ತೀಚೆಗೆ ಬಂದಿರೋ ಅತಿ ದೊಡ್ಡ ಹೆಲ್ತ್ ಕೇರ್ ರಿಕ್ರೂಟ್ಮೆಂಟ್ಗಳಲ್ಲಿ ಇದು ಒಂದು ಅಂತ ಹೇಳ್ಬಹುದು. ಸರಿ, ಈ ಹುದ್ದೆಗಳ ಬ್ರೇಕ್ಡೌನ್ ನೋಡಿದ್ರೆ ನೋಡಿ, ಅತಿ ಹೆಚ್ಚು ಅಂದ್ರೆ 1205 ಪೋಸ್ಟ್ಗಳು ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗಳಿಗಂತಾನೆ ಮೀಸಲಿಟ್ಟಿದ್ದಾರೆ. ಅದರ ನಂತರ ಪ್ಯಾರಾಮೆಡಿಕಲ್ ಆಫೀಸರ್ಗಳಿಗೆ ಬರೋಬ್ಬರಿ 800 ಪೋಸ್ಟ್ಗಳು, ಆಮೇಲೆ ಸ್ಟಾಫ್ ನರ್ಸ್ಗಳಿಗೆ 600 ಹುದ್ದೆಗಳಿವೆ. ಅಷ್ಟೇ ಅಲ್ಲ, ANM ಮತ್ತು ಇಂಜಿನಿಯರಿಂಗ್ ಸಂಬಂಧಪಟ್ಟ ಹುದ್ದೆಗಳಿಗೂ ಅವಕಾಶ ಇದೆ. ಸೊ ಪ್ರತಿಯೊಂದು ವಿಭಾಗದಲ್ಲೂ ಸಾಕಷ್ಟು ಪೋಸ್ಟ್ಗಳಿವೆ. ಒಂದು ವಿಷಯವನ್ನ ಇಲ್ಲಿ ಸ್ಪಷ್ಟಪಡಿಸಬೇಕು. ಈಗ ನಾವು ನೋಡ್ತಿರೋ ಸಂಖ್ಯೆಗಳೆಲ್ಲ ಆರಂಭಿಕ ಘೋಷಣೆಯದ್ದು. ಅಧಿಕೃತ ನೋಟಿಫಿಕೇಶನ್ ಬಂದಾಗ ಫೈನಲ್ ನಂಬರ್ಸ್ ಗೊತ್ತಾಗತ್ತೆ. ಹಾಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗೋ ಚಾನ್ಸಸ್ ಇರುತ್ತೆ. ಸರಿ, ಈಗ ನಾವು ಈ ನೇಮಕಾತಿಯಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇರೋ ಸ್ಟಾಫ್ ನರ್ಸ್ ಹುದ್ದೆ ಬಗ್ಗೆ ಫೋಕಸ್ ಮಾಡೋಣ. ಈ ಪೋಸ್ಟ್ಗೆ ಏನೆಲ್ಲ ಬೇಕು, ಏನು ಅರ್ಹತೆಗಳು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ಟಾಫ್ ನರ್ಸ್ ಹುದ್ದೆಗೆ ಅಪ್ಲೈ ಮಾಡೋಕೆ ಮುಖ್ಯವಾಗಿ 3 ಕಂಡೀಷನ್ಸ್ ಇದೆ. ಮೊದಲನೇದು GNM ಅಥವಾ BSc ನರ್ಸಿಂಗ್ ಡಿಗ್ರಿ ಇರಬೇಕು. ಎರಡನೇದು, ಇದು ಬಹಳ ಇಂಪಾರ್ಟೆಂಟ್, ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅಂದ್ರೆ KNC ಜೊತೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿರಲೇಬೇಕು, ಅದು ಕೂಡ ವ್ಯಾಲಿಡ್ ಆಗಿರಬೇಕು. ಮೂರನೇದು, ವಯಸ್ಸು 18ರಿಂದ 35 ವರ್ಷಗಳ ಒಳಗಿರಬೇಕು. ಹೌದು, ರೂಲ್ಸ್ ಪ್ರಕಾರ ರಿಸರ್ವೇಷನ್ ಕ್ಯಾಟಗರಿಯವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಸರಿ, ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ 2 ಸಾಧ್ಯತೆಗಳಿದೆ. ಒಂದು, ಲಿಖಿತ ಪರೀಕ್ಷೆ ಅಂದ್ರೆ ರಿಟನ್ ಎಕ್ಸಾಮ್ ನಡೆಸ್ಬೋದು. ಇಲ್ಲ ಅಂದ್ರೆ ಡಿಗ್ರಿಲಿ ಬಂದಿರೋ ಮಾರ್ಕ್ಸ್ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಮಾಡಿ ಆಯ್ಕೆ ಮಾಡ್ಬೋದು. ಫೈನಲ್ ಡಿಸಿಷನ್ ಏನು ಅನ್ನೋದು ಅಫಿಷಿಯಲ್ ನೋಟಿಫಿಕೇಷನ್ನಲ್ಲೇ ಗೊತ್ತಾಗೋದು. ಬಟ್ ಎರಡಕ್ಕೂ ರೆಡಿಯಾಗಿರೋದು ಬೆಸ್ಟ್. ಇಲ್ಲಿಯವರೆಗೆ ನಾವು ಮಾಹಿತಿ ನೋಡಿದ್ವಿ. ಈಗ ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಆಸಕ್ತಿ ಇರೋರು ಈಗ್ಲೇ ಏನೆಲ್ಲ ಮಾಡ್ಬೇಕು ಅನ್ನೋ ಬಗ್ಗೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ. ಮೊದಲನೇ ಮತ್ತು ಬಹಳ ಮುಖ್ಯವಾದ ಸಲಹೆ ಅಂದ್ರೆ, ಅಫಿಷಿಯಲ್ ನೋಟಿಫಿಕೇಷನ್ಗಾಗಿ ಕಾಯ್ತಾ ಕೂರ್ಬೇಡಿ. ರಿಕ್ರೂಟ್ಮೆಂಟ್ ಆಗೋದು ಪಕ್ಕಾ ಆಗಿದೆ. ಸೊ ಈಗಿನಿಂದಲೇ ತಯಾರಿ ಶುರು ಮಾಡಿ. ಯಾಕಂದ್ರೆ ನೋಟಿಫಿಕೇಷನ್ ಬಂದಾಗ ನೀವು ಕಾಂಪಿಟೀಷನ್ನಲ್ಲಿ ಆಲ್ರೆಡಿ 1 ಸ್ಟೆಪ್ ಮುಂದಿರ್ತೀರಿ. ಅಪ್ಲಿಕೇಶನ್ ಹಾಕೋಕೆ ಮುಂಚೆ ಈ 3 ಕೆಲ್ಸಗಳನ್ನ ಮರ್ಯಾದೆ ಮಾಡಿ. ನಂಬರ್ 1, ನಿಮ್ಮ ಎಲ್ಲ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಸರ್ಟಿಫಿಕೇಟ್ಗಳನ್ನೆಲ್ಲ ಒಂದು ಕಡೆ ರೆಡಿ ಮಾಡಿಟ್ಕೊಳ್ಳಿ. ನಂಬರ್ 2, ನಿಮ್ಮ KNC ರಿಜಿಸ್ಟ್ರೇಷನ್ ವ್ಯಾಲಿಡ್ ಇದೆಯಾ, ಆಕ್ಟಿವ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಂಬರ್ 3, ಎಲ್ಲ ಸರ್ಟಿಫಿಕೇಟ್ಗಳನ್ನು ಸ್ಕ್ಯಾನ್ ಮಾಡಿ ಡಿಜಿಟಲ್ ಕಾಪಿ ರೆಡಿ ಇಟ್ಕೊಳ್ಳಿ. ಇದು ಲಾಸ್ಟ್ ಮಿನಿಟ್ ಟೆನ್ಷನ್ನ ತಪ್ಪಿಸುತ್ತೆ. ಯಾವುದೇ ಕೆಲಸಕ್ಕೆ ಸೇರುವಾಗ ಸಂಬಳ ಮತ್ತೆ ಬೇರೆ ಸೌಲಭ್ಯಗಳು ತುಂಬಾನೇ ಮುಖ್ಯ ಆಗತ್ತೆ. ಈ ಸರ್ಕಾರಿ ಹುದ್ದೆಗಳು ಯಾವ ರೀತಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡುತ್ತೆ, ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ಟಾಫ್ ನರ್ಸ್ ಪೋಸ್ಟ್ಗೆ ಸೆಲೆಕ್ಟ್ ಆದ್ರೆ ಗವರ್ನ್ಮೆಂಟ್ ಪೇ ಸ್ಕೇಲ್ ಪ್ರಕಾರ ತಿಂಗಳಿಗೆ ಸುಮಾರು 35,000ದಿಂದ 60,000 ರೂಪಾಯಿ ತನಕ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡಬಹುದು. ಖಂಡಿತ ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ಪೋಸ್ಟಿಂಗ್ ಆಗೋ ಜಾಗದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಸಂಬಳ ಅಷ್ಟೇ ಅಲ್ಲ, ಅದರ ಜೊತೆಗೆ DA ಅಂದ್ರೆ ತುಟ್ಟಿ ಭತ್ಯೆ, HRA ಅಂದ್ರೆ ಮನೆ ಬಾಡಿಗೆ ಭತ್ಯೆ, ಈ ಥರದ ಅಲೋವೆನ್ಸ್ಗಳು ಇರುತ್ತೆ. ಆದ್ರೆ ಇದಕ್ಕಿಂತಲೂ ಮುಖ್ಯವಾಗಿ ಒಂದು ಸರ್ಕಾರಿ ಕೆಲಸ ಕೊಡುವ ಜಾಬ್ ಸೆಕ್ಯೂರಿಟಿ ಇದೆಯಲ್ಲ ಅದು, ಮತ್ತೆ ರಿಟೈರ್ಮೆಂಟ್ ಆದ್ಮೇಲೆ ಬರೋ ಪೆನ್ಷನ್ ಸೌಲಭ್ಯ, ಇವೆಲ್ಲ ಪ್ರೈವೇಟ್ ಸೆಕ್ಟರ್ನಲ್ಲಿ ಸಿಗೋದು ಬಹಳ ಕಷ್ಟ. ಸರಿ, ನಾವೀಗ ಈ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೀವಿ. ಹಾಗಾದ್ರೆ ಈ ನೇಮಕಾತಿ ಡ್ರೈವ್ ನಿಜಕ್ಕೂ ಕೆರಿಯರ್ನ ಒಂದು ದೊಡ್ಡ ಮೈಲುಗಲ್ಲು ಅಂತ ಅನ್ಕೋಬಹುದಾ? ನೋಡೋಣ. ನೋಡಿ, ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ.
ಈ ಮಾತು ಅಕ್ಷರಶಃ ಸತ್ಯ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೇಮಕಾತಿ ನಡೀತಿರೋದ್ರಿಂದ ಇದು ಆರೋಗ್ಯ ಕ್ಷೇತ್ರದಲ್ಲಿರೋ ಎಷ್ಟೋ ಜನರ ವೃತ್ತಿಜೀವನವನ್ನೇ ಬದಲಿಸೋ ಶಕ್ತಿಯನ್ನು ಹೊಂದಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಸುವರ್ಣಾವಕಾಶವನ್ನ ನಿಮ್ಮದಾಗಿಸ್ಕೊಳ್ಳೋಕೆ ನೀವ್ ಸಿದ್ಧರಿದ್ದೀರಾ? ಚೆನ್ನಾಗಿ ಯೋಚನೆ ಮಾಡಿ, ತಯಾರಿಯನ್ನ ಶುರು ಮಾಡಿ ಮತ್ತು ಈ ಅವಕಾಶವನ್ನ ಬಳಸ್ಕೊಂಡು ನಿಮ್ಮ ಕೆರಿಯರ್ಗೆ ಒಂದು ಹೊಸ ದಿಕ್ಕು ಕೊಡಿ. ಆಲ್ ದ ಬೆಸ್ಟ್!